ಸೋಷಿಯಲ್ ಮೀಡಿಯಾವನ್ನ ರೆಗ್ಯುಲರ್ ಆಗಿ ನೋಡೋರಿಗೆ ವರ್ಷ ಕಾವೇರಿ ಅಂದ್ರೆ ಯಾರು, ವರುಣ್ ಆರಾಧ್ಯ ಅಂದ್ರೆ ಯಾರು ಅನ್ನೋದು ಗೊತ್ತೇ ಇದೆ. ಸೊ ಹೊಸದಾಗಿ ಪೀಠಿಕೆ ಏನು ಹೇಳಬೇಕಾಗಿಲ್ಲ. ಆದರೆ ಈಗ ಇವರಿಬ್ಬರ ಸುದ್ದಿ ಮಾತ್ರ ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಿದೆ. ಇನ್ನೂ ಒಂದು ಸ್ವಲ್ಪ ದಿನ ಕಾದಿದ್ರೆ ಇನ್ನು ಬೇರೆ ಬೇರೆ ಥರದಲ್ಲಿ ಈ ಜೋಡಿ ಸದ್ದು ಮಾಡ್ತಿತ್ತು, ಸುದ್ದಿನೂ ಆಗ್ತಿತ್ತು. ಆ ಹುಡುಗಿಯ ಮಾನ ಮರ್ಯಾದೆ ಎಲ್ಲವೂ ಕೂಡ ಪ್ರತಿಯೊಬ್ಬರ ಮೊಬೈಲ್ನಲ್ಲೂ ಹರಾಜಾಗಿ ಹೋಗ್ತಾ ಇತ್ತು. ಹಾಗಿದ್ರೆ ಈ ಕತೆ ಏನು? ಇವರಿಬ್ಬರ ಲವ್ ಸ್ಟೋರಿ, ಧೋಖಾ, ವಿಡಿಯೋ, ಫೋಟೋ ಇದೆಲ್ಲ ವೈರಲ್ ಆಗಿದ್ದು ಯಾಕೆ? ಕೊನೆಗೆ ಈ ವಿಚಾರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಹೇಗೆ? ಏನು? ವರ್ಷ ಕಾವೇರಿ ಕೊಟ್ಟಂತ ಕಂಪ್ಲೇಂಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ವರುಣ್ಗೆ ಶಿಕ್ಷೆ ಆಗತ್ತಾ? ವರುಣ್ ಜೈಲಿಗೆ ಹೋಗ್ತಾನಾ? ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಈ ಥರದ ಅನೇಕ ಸುದ್ದಿಗಳಿಗಾಗಿ ಮೆಗಾ ಸುದ್ದಿಯನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಕ್ಷಣದ ಅಪ್ಡೇಟ್ ಅನ್ನು ಪಡ್ಕೊಳ್ತಾ ಇರಿ. ಎಸ್, ವರ್ಷ ಕಾವೇರಿ ಮತ್ತು ವರುಣ್ ಬಹಳ ವರ್ಷಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದ್ರು, ಸುದ್ದಿ ಮಾಡ್ತಾ ಇದ್ರು. ಇವರಿಬ್ರು ಚೈಲ್ಡ್ ಚಪಾತಿ ಅಂತಾನೆ ಫೇಮಸ್ ಆದವರು. ಚಿಕ್ಕ ವಯಸ್ಸಿನಲ್ಲೇ ಪ್ರೀತಿ ಗೀತಿ ಇತ್ಯಾದಿ ಅಂತ ಓದೋದಕ್ಕೆ ಎಳ್ಳು ನೀರು ಬಿಟ್ಟು ಇಬ್ರು ಪಾರ್ಕು, ಬಸ್ಸು, ಅದು ಇದು ಅಂತ ಎಲ್ಲ ಕಡೆ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಮಜಾ ಮಾಡಿಕೊಂಡು ಇದ್ದವರು. ಪಾಪ ಆಗ ಅವರಿಬ್ರು ಸೀರಿಯಸ್ ಆಗಿ ಪ್ರೀತಿ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ವರ್ಷನೂ ಕೂಡ ವರುಣನ್ನ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ಲು. ಏನು ವರುಣ್ ಕೂಡ ವರ್ಷನನ್ನ ಹಚ್ಕೊಂಡಂಗೆ ವಿಡಿಯೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಇವರಿಬ್ರು ಸಾಧನೆ ಮಾಡಿದ್ದೀವಿ ಅನ್ನುವಂಥ ಅರ್ಥದಲ್ಲೇ ಇಂಟರ್ವ್ಯೂನು ಕೊಟ್ಟಿದ್ರು. ನಮ್ಮದು ಅಷ್ಟು ವರ್ಷದ ಪ್ರೀತಿ, ಇಷ್ಟು ವರ್ಷದ ಪ್ರೀತಿ, ನಾನು ಈಕೆಯನ್ನು ಪಡ್ಕೊಳ್ಳೋದಕ್ಕೆ ಪುಣ್ಯ ಮಾಡಿದೆ, ಇವನೇ ನನ್ನ ಗಂಡ, ಇನ್ನೊಂದು ಮತ್ತೊಂದು, ಯಾವಾಗಲೂ ಲವ್ವಲ್ಲಿ ಬಿದ್ದವರು ಏನೇನು ಹೇಳ್ತಾರೋ ಅದೆಲ್ಲವನ್ನೂ ಕೂಡ ಈ ಜೋಡಿ ಹೇಳ್ಕೊಂಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿ ತುಂಬ ಅಂದರೆ ತುಂಬಾ ಫೇಮಸ್ಸು. ಒಟ್ಟಿಗೆ ರೀಲ್ಸು ಮಾಡ್ತಾಯಿದ್ರು, ಒಟ್ಟಿಗೆ ಹಣವನ್ನು ಸಂಪಾದನೆ ಮಾಡಿದರು. ಹಂಗೆ ಹೇಳಬೇಕು ಅಂದರೆ ವರ್ಷ ಇರೋದ್ರಲ್ಲಿ ಓಕೆ, ಆದರೆ ವರುಣ್ ತೀರಾ ಬಡ ಮನೆಯ ಹುಡುಗ. ಇವರ ಅಪ್ಪ ಆಟೋ ಓಡಿಸ್ತಾ ಇದ್ರು. ಕೋವಿಡ್ ಸಂದರ್ಭದಲ್ಲಿ ಈತ ಅಪ್ಪನನ್ನು ಕೂಡ ಕಳ್ಕೊಂಡ. ಅದಾದಮೇಲೆ ಮನೆಯ ಜವಾಬ್ದಾರಿ ಈತನ ಹೆಗಲ ಮೇಲೆ ಇತ್ತು. ಈತನಿಗೊಬ್ಬ ಅಕ್ಕ ಇದ್ದಾಳೆ ಮತ್ತು ತಾಯಿ ಇದ್ದಾರೆ. ಸೊ ಇವರೆಲ್ಲರೂ ಒಟ್ಟಿಗೆನೇ ಇದ್ರು. ವರ್ಷ ಮತ್ತು ವರುಣ್ ಒಂದೇ ಮನೆಯಲ್ಲಿ ಇದ್ದಾರೇನೋ ಅನ್ನೋಷ್ಟರ ಮಟ್ಟಿಗೆ ಕನ್ಫ್ಯೂಷನ್ಸ್ ಇತ್ತು. ಇವರಿಬ್ಬರ ಮನೆಯಲ್ಲೂ ಇವರ ಪ್ರೀತಿ ವಿಚಾರ ಗೊತ್ತಿತ್ತು. ಇಬ್ರು ಹೋಗೋದು ಬರೋದು, ಒಟ್ಟಿಗೆ ಓಡಾಡೋದು, ಒಟ್ಟಿಗೆ ಇರೋದು, ಇಬ್ಬರು ಮನೆಯಲ್ಲೂ ಕೂಡ ಈ ವಿಚಾರ ಗೊತ್ತಿತ್ತು. ಆದರೆ ಅದೇನಾಯಿತು ಏನೋ ಗೊತ್ತಿಲ್ಲ. ಈ ವರುಣ್ ವರ್ಷ ಜೊತೆ ಪ್ರೀತಿಯಲ್ಲಿ ಇದ್ದಾಗಲೇ ನಮ್ಮದು ಪ್ಯೂರ್ ಲವ್, ನಮ್ದು ಅಷ್ಟು ವರ್ಷದ ಲವ್ವು, ಇಷ್ಟು ವರ್ಷದ ಲವ್ವು, ನೀನೇ ನನ್ನ ಹೆಂಡತಿ, ನೀನೇ ನನ್ನ ಬಂಗಾರ, ನೀನೇ ನನ್ನ ಆಕಾಶ ಅಂತ ಹೇಳ್ತಾನೆ ವರ್ಷ ಜೊತೆ ಇದ್ದಾಗಲೇ ಬೇರೆ ಹುಡುಗಿ ಜೊತೆಗೆ ತಗ್ಲಾಕೊಂಡು ಬಿಟ್ಟಿದ್ದ. ವರ್ಷ ಯಾವಾಗ ಆ ಫೋಟೋಸ್ಗಳನ್ನು, ವೀಡಿಯೋಸ್ಗಳನ್ನು ಮತ್ತು ಮೆಸೇಜಸ್ಗಳನ್ನ ನೋಡಿದ್ಲು, ಆಕೆಯ ಹೃದಯವೇ ಒಡೆದು ಹೋದ ರೀತಿಯಲ್ಲಿ ಆಯಿತು. ಸೊ ಕೊನೆಯದಾಗಿ ಆಕೆ ಹತ್ತು ಕರೆದು ಎಲ್ಲ ಆಗಿ, ನೀನು ಮೋಸ ಮಾಡಿದೆ, ನಿನ್ನಿಂದ ನನ್ನ ಭಾಳ ಹಾಳಾಯಿತು, ಇನ್ನೊಂದು ಮತ್ತೊಂದು ಅಂತ ಹೇಳಿ ನಮ್ಮಿಬ್ರದ್ದು ಲವ್ವು ಇನ್ನು ಮುಂದೆ ಇರೋದಿಲ್ಲ, ನಾವಿಬ್ರು ಬ್ರೇಕಪ್ ಮಾಡ್ಕೊಳ್ತಾ ಇದ್ದೀವಿ, ಇನ್ಮೇಲೆ ಅವ್ನು ಯಾರೋ ನಾನು ಯಾರೋ, ಅವನಿಗೂ ನನಗೂ ಸಂಬಂಧವೇ ಇಲ್ಲ, ನಾನು ಅವನ್ನ ಲವ್ ಮಾಡ್ತಾ ಇದ್ದೆ, ಆದರೆ ಅವ್ನು ನನಗೆ ಮೋಸ ಮಾಡ್ದ, ಅವ್ನು ಬೇರೆ ಹುಡುಗಿ ಜೊತೆಗೆ ಅಫೇರಲ್ಲಿದ್ದಾನೆ, ಬೇರೆ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ, ಇಷ್ಟು ದಿನ ಅವನು ನನ್ನ ಜೊತೆ ನಾಟಕ ಮಾಡ್ಕೊಂಡಿದ್ದ ಅನ್ನೋದನ್ನು ಹೇಳೇ ಬಿಟ್ಲು. ಸೊ ಕೊನೆಗೆ ಇಬ್ಬರು ಕಡೆಯಿಂದನೂ ಒಂದು ಪೋಸ್ಟ್ ಬರುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ, ಇನ್ನು ಮುಂದೆ ನಾವು ಲವ್ವರ್ಸ್ ಅಲ್ಲ ಅಂತ. ಹೀರೋಯಿನ್ ರೇಂಜಲ್ಲಿ ಡಿವೋರ್ಸ್ ತಗೊಳ್ತಿದ್ದೀವಿ ಅನ್ನೋ ರೇಂಜಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೇ ಬಿಟ್ರು. ಆ ಸುದ್ದಿ ಎಷ್ಟರ ಮಟ್ಟಿಗೆ ವೈರಲ್ ಆಯಿತು ಅಂತಂದರೆ ಹೀರೋ ಬರೋರೆಲ್ಲ ಅದನ್ನು ಶೇರು ಮಾಡಿದ್ರು, ಲೈಕು ಮಾಡಿದ್ರು, ಕಮೆಂಟು ಮಾಡಿದ್ರು. ಆದರೆ ಇವರಿಬ್ಬರು ಮಾತ್ರ ತುಂಬ ಆರಾಮಾಗಿ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು ಇದ್ರು. ಇದ್ರ ಮಧ್ಯದಲ್ಲಿ ವರ್ಷ ಮಿಲಿಯನ್ ಫಾಲೋವರ್ಸನ್ನು ಪಡ್ಕೊಂಡ್ಲು. ಇದರಿಂದ ಲಕ್ಷ ಸಂಪಾದನೆಯನ್ನು ದಿನಕ್ಕೆ ಮಾಡ್ಕೊಳ್ತಾ ಇದ್ಲು. ಏನಿಲ್ಲ ಅಂತಂದ್ರು ಇನ್ಸ್ಟಾಗ್ರಾಮ್ನಿಂದ ಇವರಿಗೆ ತಿಂಗಳಲ್ಲಿ 6-7 ಲಕ್ಷ ಲಾಭ ಬರುತ್ತೆ. ಇನ್ನು ವರುಣ್ಗೆ ಅದು ಇದು ಅಂತ ಸಂಧಿಗೊಂದಿಲ್ಲಿ ಒಂದಷ್ಟು ಸಿನಿಮಾಗಳ ಆಫರು ಬರುತ್ತೆ ಅಂತ ಅಂದ್ಕೊಂಡಿದ್ದ. ಆದರೆ ಸೀರಿಯಲಿಂದ ಆಫರು ಬಂತು. ಬೃಂದಾವನ ಅನ್ನುವಂಥ ಸೀರಿಯಲ್ 6 ತಿಂಗಳು ಬಂತು. ಅದರಲ್ಲಿ ಇವನೇ ಮಧ್ಯದಲ್ಲಿ ಹೀರೋ ಆಗಿ ಬಂದಿದ್ದು. ಸೊ ಈಗ ಈತನನ್ನು ಕಿರುತೆರೆ ನಾಯಕ ಅಂತ ಸಂಬೋಧನೆ ಮಾಡುವಂಥ ಅನಿವಾರ್ಯತೆ ಕರ್ಮ ನಮಗೂ ನಿಮಗೂ ಬಂದಿದೆ. ಸೊ ಈ ಎಲ್ಲದರ ಬೆನ್ನಲ್ಲೇ ಅವ್ರ ಲೈಫಲ್ಲಿ ಅವರು, ಇವ್ರ ಲೈಫಲ್ಲಿ ಇವರು ಬ್ಯುಸಿ ಆಗಿದ್ದಾರೆ. ವರುಣ್ ಯಾವುದೋ ಹೊಸ ಹುಡುಗಿನ ಕ್ಯಾಚ್ ಹಾಕೊಂಡಿದ್ದಾನೆ. ಆ ಹೊಸ ಹುಡುಗಿ ಜೊತೆಗೆ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ವರ್ಷ ನಂದು ಬ್ರೇಕಪ್ ಆಯಿತು ಅಂತಾನೆ ಸಿಂಪತಿ ಗಿಟ್ಟಿಸ್ಕೊಂಡು ಫಾಲೋವರ್ಸ್ನು ಜಾಸ್ತಿ ಮಾಡಿಕೊಂಡು ಆಕೆ ದುಡಿತಾ ಇದ್ದಾಳೆ. ಹೆಂಗೋ ಇವರಿಬ್ರು ಲೈಫು ಚೆನ್ನಾಗೇ ಇದೆ ಬಿಡು ಅನ್ಕೊಳ್ತಾ ಇದ್ದ ಹಾಗೇನೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಇವತ್ತು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ದಾಳೆ. ಹೌದು, ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಹೋಗಿ ವರ್ಷ ಕಾವೇರಿ ವರುಣ ಆರಾಧ್ಯ ಮೇಲೆ ಗಂಭೀರವಾದಂಥ ಒಂದು ಕಂಪ್ಲೇಂಟನ್ನು ಕೊಟ್ಟು ಬರಲಾಗಿದೆ. ಈ ಕಂಪ್ಲೇಂಟ್ನಲ್ಲಿರುವಂಥ ವಿಚಾರ ಏನು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಇದೆ. ನನಗೆ ವರುಣ್ ಪ್ರೀತಿ ಮಾಡ್ತಾ ಇದ್ದ, ನಾವಿಬ್ರು ಪರಿಚಯಸ್ಥರಾಗಿದ್ವಿ.
ಮೊದಲು ನಾವಿಬ್ರು ಸ್ನೇಹಿತರಾಗಿದ್ವಿ. ಆ ನಂತರ ಬಹು ವರ್ಷಗಳ ಕಾಲ ಪ್ರೀತಿಯನ್ನ ಮಾಡಿದ್ವಿ. ಇದು ನಮ್ಮ ಮನೆಯಲ್ಲೂ ಗೊತ್ತಿತ್ತು, ಅವರ ಮನೆಯಲ್ಲೂ ಗೊತ್ತಿತ್ತು. ಆದ್ರೆ ಅದರ ಮಧ್ಯದಲ್ಲಿ ವರುಣ್ ನನ್ನ ಜೊತೆ ಇರಬೇಕಾದ್ರೇನೆ ಬೇರೆ ಹುಡುಗಿ ಜೊತೆಗೆ ರಿಲೇಶನ್‌ಶಿಪ್‌ನಲ್ಲಿ ಇದ್ದ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ನಮ್ಮಿಬ್ಬರ ನಡುವೆ ಮುನಿಸು ಬಂತು, ಜಗಳ ಆಯ್ತು. ಆ ನಂತರ ನಾವಿಬ್ರು ಬ್ರೇಕಪ್ ಮಾಡ್ಕೊಂಡ್ವಿ, ದೂರ ಮಾಡ್ಕೊಂಡ್ವಿ. ಸೊ ಇದೆಲ್ಲದರ ಬೆನ್ನಲ್ಲೇ ಈಗ ಒಂದು 15 ದಿನದಿಂದ ವರುಣ್ ನನಗೆ ಇನ್ನಿಲ್ಲದಂತ ಕಾಟ ಕೊಡ್ತಾ ಇದ್ದಾನೆ. ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ. ಅಶ್ಲೀಲ ಪದಗಳನ್ನ ಬಳಕೆ ಮಾಡ್ತಾ ಇದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾನೆ. ಮತ್ತು ನಾವು ಪ್ರೀತಿ ಮಾಡ್ತಾ ಇದ್ದಾಗ ತೆಗೆದುಕೊಂಡ ಕೆಲವೊಂದಷ್ಟು ಖಾಸಗಿ ಫೋಟೋಸ್ಗಳನ್ನ ಮತ್ತು ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ನನ್ನನ್ನ ಬ್ಲಾಕ್ ಮೇಲ್ ಮಾಡುವಂತ ತಂತ್ರವನ್ನ ಮಾಡ್ತಾ ಇದ್ದಾನೆ. ನನಗೆ ಆ ಫೋಟೋಸ್ಗಳನ್ನ ಕಳಿಸಿ ಹಿಂಸೆ ಮಾಡ್ತಾ ಇದ್ದಾನೆ. ನಿನ್ನನ್ನ ಬೇರೆಯವ್ರಿಗೆ ಮದುವೆ ಆಗೋದಕ್ಕೆ ಬಿಡೋದಿಲ್ಲ. ನೀನೇನಾದ್ರೂ ನನ್ನನ್ನ ಬಿಟ್ಟು ಬೇರೆಯವರನ್ನ ಮದುವೆ ಆದೆ ಅಂದ್ರೆ ನಿನ್ನ ಕಥೆನೂ ಮುಗಿಸ್ತೀನಿ, ಜೊತೆಗೆ ಅವನ ಕಥೆನೂ ಮುಗಿಸ್ತೀನಿ, ಇಬ್ರು ಕಥೆಯನ್ನು ಮುಗಿಸ್ತೀನಿ ಅಂತ ಪ್ರಾಣ ಬೆದರಿಕೆ ಹಾಕುವಂತ ಕೆಲಸವನ್ನ ವರುಣ್ ಮಾಡ್ತಾ ಇದ್ದಾನೆ. ಇವನಿಂದ ನನಗೆ ಜೀವಕ್ಕೆ ಆಪತ್ತು ಇದೆ. ಇವನಿಂದ ನನಗೆ ಮಾನಸಿಕ ಕಿರುಕುಳ ಆಗ್ತಾ ಇದೆ. ಇವನು ನನ್ನ ಖಾಸಗಿ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಪ್ರತಿನಿತ್ಯವೂ ನನಗೆ ಮೆಸೇಜ್ ಮಾಡಿ ಹೆದರಿಸ್ತಾ ಇದ್ದಾನೆ. ಆದಷ್ಟು ಬೇಗ ಇವನ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವರ್ಷ ಇದೀಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಇವರಿಬ್ಬರ ಲವ್ ಕಹಾನಿ, ಲವ್ ದೋಖಾ, ಕೊನೆಗೆ ಇದೆಲ್ಲವೂ ಹೋಗಿ ಲೈಂಗಿಕ ಕಿರುಕುಳಕ್ಕೂ ಬಂದು ನಿಂತುಬಿಟ್ಟಿದೆ. ಇದೀಗ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.